BJPಗೆ ದೇಶಭಕ್ತಿ ಅನ್ನೋದು ಕೊರತೆ ಆಗ್ತಿದೆ. ಅವ್ರಿಗೆ ಇಶ್ಯೂಸ್ ಇಲ್ಲ. ಇವತ್ತು ಶಿವಾಜಿ ಅವರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ನೋಡಿ ಸರ್, ನಾನೊಬ್ಬ ಹಿಂದೂ ಧರ್ಮದವನು. ನಾನು 1 ವರ್ಷ ಮಹಾರಾಷ್ಟ್ರದಲ್ಲಿ ಓದಿದ್ದೀನಿ. ಛತ್ರಪತಿ ಶಿವಾಜಿ ಅವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ನಾನು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಶಿರ್ಡಿ ಸಂಸ್ಥಾನದ ಒಂದು ಶಾಲೆಯಲ್ಲಿ ಓದ್ದವನು. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಪೂಜಿಸಿದವನು. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. BJP ಅವ್ರಿಗೆ ಗೊತ್ತಿಲ್ಲ. ಈಗ ಸ್ಟ್ರೈಕ್ ಮಾಡಕ್ ಗೂಗಲ್ ಸರ್ಚ್ ಮಾಡ್ತಿರ್ತಾರೆ. ಇವಾಗ ಓದಕ್ ಸ್ಟಾರ್ಟ್ ಮಾಡಿರ್ತಾರೆ. ಶಿವಾಜಿ ಮಹಾರಾಜರ ಹತ್ರ 2 ನೇವಿ ಆಫೀಸರ್ಸು ಮುಸ್ಲಿಮ್ಸ್ ಇರ್ತಾರೆ. ದೌಲತ್ ಖಾನ್ ಅಂತ ನೇವಿ ಆಫೀಸರ್ ಮುಸ್ಲಿಮು. ಶಿವಾಜಿ ಮಹಾರಾಜರು ಏನ್ ಹೇಳ್ತಾರೆ ಗೊತ್ತಾ? ಇದ್ದ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರೇ ಖುದ್ದಾಗಿ ಮಸೀದಿಗಳಿಗೆ ರಕ್ಷಣೆ ಕೊಡ್ತಾರೆ, ಮಾಸ್ಕ್ಗಳಿಗೆ ರಕ್ಷಣೆ ಕೊಡ್ತಾರೆ, ಇಸ್ಲಾಂಗೆ ರಕ್ಷಣೆ ಕೊಡ್ತಾರೆ, ಕ್ರಿಶ್ಚಿಯಾನಿಟಿಗೆ ರಕ್ಷಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಹಿಂದೂ ಧರ್ಮದ ರಾಜ ಆಗಿರ್ಬೋದು, ಆದರೆ ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಹೇಳಿದ್ದಾರೆ. ಈ BJP ಅಯೋಗ್ಯರಿಗೆ ಈ ಗೂಗಲ್ ಮಾಡ್ತಿರ್ತಾರಲ್ಲ, ಕೆಲವ್ರಿಗೆ ಓದಕ್ ಪೇಷನ್ಸ್ ಇಲ್ಲದೆ ChatGPT ರಾಜರಿದಾರಲ್ಲ, ಕರೆಕ್ಟಾಗಿ ChatGPT ಅಲ್ಲೇ ಹೊಡಿರಪ್ಪ, ಶಿವಾಜಿ ಮಹಾರಾಜ್ ಒಪಿನಿಯನ್ ಅಬೌಟ್ ರಿಲಿಜನ್ ಅಂತ ಹೊಡೀರಿ, ಗೊತ್ತಾಗುತ್ತೆ. ಇವಾಗ ನಿನ್ನೆ ಘಟನೆ ಆಯಿತು. ಆಲ್ರೆಡಿ ಯತ್ನಾಳ್ ಅವ್ರು JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳ್ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲಿ ಒಬ್ಬ ತಿಮ್ಮ ಇದ್ದಾನೆ, ಹೇರ್ ಸ್ಟೈಲ್ ಸ್ಪೈಕ್ಸ್ ಹಾಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನು ಗೊತ್ತಾಗ್ತಾನೆ ಇಲ್ಲ. ಇನ್ನು CT ರವಿ ಅವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊಂತ ಇಲ್ಲ ಯಾರನ್ನು. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವ್ನು ಯಾವನೋ ಅಯೋಗ್ಯನ ಒದ್ದೊಳಕ್ಕಾಕಿದ್ದೀವಿ, ಕ್ರಮ ತಗೊಂತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ, BJP ಅವ್ರಿಗೆ ಅಭಿಪ್ರಾಯ. ಅಶೋಕಣ್ಣ, ವಿಜೇಂದ್ರಣ್ಣ ಸರ್, ನನಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ನನಗೆ ಮೊನ್ನೆ ಕನ್ಸಲ್ಲಿ ಬಂದಿದ್ದು ಅಶೋಕಣ್ಣ ಬಗ್ಗೆ ಸೆಷನಲ್ಲಿ ಹೇಳಿದೆ, ಇನ್ನೊಂದು ನಿಂತೋಯ್ತು. ಆ ಕನ್ಸಲ್ಲಿ ಇನ್ನೊಂದು ಏನು ಬಂದಿತ್ತು ಅಂದರೆ ಸರ್, ಯತ್ನಾಳ್ ಅವರು ವಿಜೇಂದ್ರ ಅವರು ದೇವ್ರನ್ನ ವರ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಯತ್ನಾಳ್ ಅವ್ರು ಏನು ಮಾಡ್ತಾರೆ, ಏನಾದರೂ ಮಾಡಿ BJP ಅವ್ರು ವಾಪಸ್ ಕರ್ಕೊಂಡ್ಬಿಡ್ಬೇಕು, ನೆಕ್ಸ್ಟ್ ಟೈಮು ಏನಾದರೂ ಒಂದು ಕಿತ್ತೋಗಿರೋ ಪೋರ್ಟ್ಫೋಲಿಯೋ ಕೊಡಬೇಕು ಅಂತ ಒಂದು ಕನಸು ಬರುತ್ತೆ ಅವ್ರಿಗೆ. ಆಗ ಯತ್ನಾಳ್ ಅವ್ರು ಏನು ಮಾಡ್ತಾರೆ, ಹೋಗ್ಬಿಟ್ಟು ಒಂದು ಮರದ ಕೆಳಗಡೆ ತಪಸ್ಸು ಕೂತ್ಕೊಂತಾರೆ, ದೇವ್ರನ್ನ ತಪಸ್ ಮಾಡ್ತಾರೆ. ಬಟ್ ಅವ್ರಿಗೆ ಏಕಾಗ್ರತೆ ಕುದ್ರಲ್ಲ. ಸ್ಟಾರ್ಟಿಂಗು ಕಣ್ಣು ಮುಚ್ಕೊಂಡ್ರೆ ಬರೀ ವಿಜೇಂದ್ರ 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 ಅಂತ ರೀಸೌಂಡ್ ಹೊಡಿತಾ ಇರುತ್ತೆ. ಆದರೂ ನಿಗ್ರಹ ಮಾಡಿಕೊಂಡು ತಪಸ್ ಕೂತ್ಕೊಂತಾರೆ. ಇದು ಯಾರೋ ಕೆಲವರೆಲ್ಲ ಫೋನ್ ಮಾಡಿ ವಿಜೇಂದ್ರಣ್ಣಗೆ ಹೇಳ್ತಾರೆ, ವಿಜೇಂದ್ರ ಎಲ್ಲಿದ್ಯಪ್ಪ, ಯತ್ನಾಳ್ ತಪಸ್ ಕೂತ್ಬಿಟ್ಟಿದ್ದಾನೆ, ಎಲ್ಲಾದ್ರೂ ಪಾರ್ಟಿ ಗಿರ್ಟಿಗೆ ವಾಪಸ್ ಬಂದ್ಬಿಟ್ಟಾನೋ, ನೀನು ಹುಷಾರಾಗಿ ಹೋಗಿ ನೀನು ತಪಸ್ ಮಾಡೋದ್ರೆ. ವಿಜೇಂದ್ರ ಅವ್ರು ಅದೇ ಹೋಗಿ ಆ ಮರದ ಮೇಲೆ ಕೂತ್ಕೊಂತಾರೆ. ದೇವ್ರ ಮೇಲೆಯಿಂದ ಕೆಳಗೆ ಬರುವಾಗ ಯತ್ನಾಳ್ ಅವ್ರಿಗಿಂತ ಮುಂಚೆ ನನ್ನನ್ನು ಮೀಟ್ ಮಾಡ್ಲಿ ಅಂತ ವಿಜೇಂದ್ರ ಅವ್ರ ಮರದ ಮೇಲೆ ಕೂತ್ಕೊಂತಾರೆ. ಇಬ್ರು ಡೀಪ್ ತಪಸ್ ಮಾಡ್ತಾರೆ. ದೇವ್ರ ಮೇಲಿಂದ ಕೆಳಗೆ ಇಳಿದು ಬರ್ತಾನೆ. ವಿಜೇಂದ್ರ ಅವ್ರಿಗೆ ನಂಬಿಕೆ ಇರುತ್ತೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ಕಡೆಗೂ ವಿಜೇಂದ್ರ ಅವ್ರು ಅನ್ಕೊಂತಾರೆ, ನಾನು DCM ಕ್ಲೈಮ್ ಮಾಡೋಣ. ಯತ್ನಾಳ್ ಅವ್ರು ಅನ್ಕೊಂತಾರೆ, ಅವ್ನು DCM ಕೇಳಿರ್ತಾನೆ, ನಾನು ಹಂಗಾದ್ರೆ CM ಕೇಳೋಣ ಅಂತ ಅವ್ರ ಮನ್ಸಲ್ಲಿ ಹಂಗಿರುತ್ತೆ. ವಿಜೇಂದ್ರನ ಸ್ವಲ್ಪ ಬ್ರಿಲಿಯಂಟ್ ಅಲ್ವಾ, ಛೋಟಾ ಸಿಗ್ನೇಚರ್ಸ್ ಎಲ್ಲ ಹಾಕಿ ಅವ್ರಿಗೆ ಭಾಳ ಬುದ್ಧಿವಂತಿಕೆ ಇದೆ. ಅವ್ರು ದೇವ್ರನ್ನ ಕೇಳ್ಕೊಂತಾರೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ವಿಜೇಂದ್ರ ಅವ್ರು ದೇವ್ರನ್ನ ಕೇಳ್ತಾರೆ, ದೇವ್ರೆ ನನಗೊಂದು ಕಣ್ಣು ಚುಚ್ಚಾಕು ಅಂತ. ದೇವ್ರು ಒಂದು ಕಣ್ಣು ಚುಚ್ಚಾಕ್ತಾರೆ. ಕೆಳಗಡೆ ಯತ್ನಾಳ್ ಹತ್ರ ಹೋಗ್ತಾರೆ ದೇವರು. ಈಗ ಯತ್ನಾಳ್ಗೆ ಡೌಟು, ವಿಜೇಂದ್ರ ಏನು ಕೇಳ್ತಾನೋ ಡಬಲ್ ಕೇಳಬೇಕು ಅಂತ. ವಿಜೇಂದ್ರಾಗ ಏನು ಕೊಟ್ಟೋ ನನಗೆ ಡಬಲ್ ಕೊಡು ಅಂತ ಕೇಳ್ತಾರೆ ಯತ್ನಾಳು. ದೇವ್ರು ಯತ್ನಾಳ್ಗೆ 2 ಕಣ್ಣು ಚುಚ್ಚಾಕಿದ್ರು. ಈ ವಿಜೇಂದ್ರ ಯತ್ನಾಳ್ ಬದುಕಿದು. ಅವ್ರಿಗೆ 1 ಕಣ್ಣಿಲ್ಲ, ಇವ್ರಿಗೆ 2 ಕಣ್ಣಿಲ್ಲ. ಇದು ಯತ್ನಾಳ್ ಸಾಹೇಬ್ರೆ, ಕತೆ ಚೆನ್ನಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.